ಬೇರು, ದತ್ತೂರಿ ಗಿಡ, ಕಾಂಡ ಇತ್ಯಾದಿ ಇತ್ಯಾದಿ ಈ ಗಿಡಕ್ಕೆ ಹೇಳ್ತೀವಿ ನಾವು. ಸಿದ್ಧಿ, ಬೀಜಾಕ್ಷರ ಮಂತ್ರ ಸಿದ್ಧಿ, ಯಂತ್ರ, ತಂತ್ರ, ಮಂತ್ರ, ತಾಯ್ತ, ಶ್ರೀಚಕ್ರ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೊಸದಂಥ ಸಸ್ಯನ ತಗೊಂಡಿದ್ದೀವಿ. ಅದೇನಪ್ಪ ಅಂತಂದರೆ ಉಮ್ಮತ್ತಿ ಗಿಡ. ಉಮ್ಮತ್ತಿ ಗಿಡ ನೀವು ಕೇಳಿರಬಹುದು. ಅದು ಹೂವು ಮತ್ತು ಎಲೆ ಮತ್ತು ಬೇರು ಎಲ್ಲನೂ ಕೂಡ ಉಪಯೋಗ ಇದೆ. ಇದರಲ್ಲಿ ಹೂವಿನಿಂದ ಪೂಜೆಗಿಡ್ತಾರೆ, ಶಿವನ ಪೂಜೆಗಿಡ್ತಾರೆ, ಮತ್ತು ಕೃಷ್ಣನ ಪೂಜೆಗಿಡ್ತಾರೆ, ಮತ್ತು ದುರ್ಗಾ ಮಾತೆಗೆ ಪೂಜೆಗಿಡ್ತಾರೆ. ಮತ್ತು ಎಲೆಯಿಂದ ಏನಪ್ಪ ಅಂದರೆ ಮಂಡಿ ನೋವು, ಕೀಲ್ಗಳ ನೋವು, ಜಾಯಿಂಟ್ ಪೇನು ಇದೆಲ್ಲ ಏನಿರುತ್ತೆ ಅದನ್ನು ಎಲೆನ ಕಾಯಿಸ್ಬಿಟ್ಟು ಅಂಚಿನ ಮೇಲೆ ಇಟ್ಟು ತಾವ ಇಟ್ಟು ಒಲೆ ಮೇಲೆ ಎಲೆ ಕಾಯಿಸ್ಬಿಟ್ಟು ಅದು ಬಿಸಿ ಬಿಸಿ ಅದನ್ನು ನೋವಿರೋ ಜಾಗಕ್ಕೆ ಇಟ್ಟು ಅದು ಕಾಟನ್ ಬಟ್ಟೆಯಿಂದ ಕಟ್ಟಿದರೆ ಬೆಳಗ್ಗೆ ಅಷ್ಟರಲ್ಲಿ ನೋವು ಫುಲ್ಲು ಕಮ್ಮಿ ಆಗಿರುತ್ತೆ. ಮತ್ತು ಅದರಿಂದ ಆಯಿಲ್ ಕೂಡ ಮಾಡ್ಕೋಬೋದು. ಆಯಿಲ್ ಮಾಡಿ ಹಚ್ಚಿ ಬೆಳಗ್ಗೆ ತೊಳೆದ್ರೂ ಕೂಡ ಕಮ್ಮಿ ಆಗುತ್ತೆ ನೋವು. ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಯಾವ ಥರ ಬಳಸ್ಕೋಬೇಕು ಅನ್ನೋದನ್ನು ನಮ್ಮ ಗುರುಗಳು ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಕೇಳೋಣ ಬನ್ನಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ. ಇವತ್ತಿನ ಸಂಚಿಕೆಯಲ್ಲಿ ಕರೆ ಉಮ್ಮತ್ತಿ ಗಿಡ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತುಂಬ ಮಾಹಿತಿ ಕೊಡಿ. ಇದರಿಂದ ನಾವು ಏನು ಬಳಸ್ಕೋಬೋದು, ಯಾವ ರೀತಿ ಬಳಸ್ಕೋಬೋದು ಅನ್ನೋದನ್ನು ಹೇಳ್ಕೊಡಿ ಗುರುಗಳೇ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರಲ್ಲಿ ಎಲ್ಲರೂ ಒಳ್ಳೆಯದಾಗಲಿ. ಉಮ್ಮತ್ತಿ ಗಿಡ. ಉಮ್ಮತ್ತಿ ಗಿಡ ಅಂದರೆ ಒಂದು ರೀತಿಯಲ್ಲಿ ಉನ್ಮಾದ, ಎಮೋಷ್ನಲ್, ಮಾನಸಿಕ ಒತ್ತಡ, ಮಾನಸಿಕ ಎಮೋಷ್ನಲ್ ಅಂತ ನಾವು ಕರಿತೀವಿ. ಮಾನಸಿಕ ಎಮೋಷ್ನಲ್. ಹಾಗೇ ಈ ಬ್ಯಾಕ್ಟೀರಿಯಾ ಇರುತ್ತಲ್ಲ, ರೋಗಾಣುಗಳು, ಮೈ ಮೇಲೆ ತುರಿಕೆ ಬರೋದು, ಗುಳ್ಳೆಗಳು ಬರೋದು, ಅಲರ್ಜಿ ಆಗೋದು, ಅಲ್ಲೆಲ್ಲಿ ಹುಣ್ಣುಗಳಾಗ್ಬಿಟ್ಟು ಕ್ಯೂ ಸುರ್ಕೊಳ್ಳೋದು, ಅವುಗಳಿಂದ ಹುಳ ಬರೋದು, ಈ ಹಸುಗಳಿಗೆ ಈಗ ಗೋಗಳಿರುತ್ತಲ್ಲ, ಅದರ ಕಾಲು ಬೆರಳುಗಳಿರುತ್ತಲ್ಲ, ಸಂದೆಯಲ್ಲಿ ನೋಡ್ರಿ ಹುಳ ಬಂದಿರುತ್ತೆ. ಈ ಗೊರಸು ಅಂತೀವಿ, ಕಾಲು ಇರುತ್ತಲ್ಲ, ಅಲ್ಲಿ ಹುಳುಗಳು ಬಂದಿರುತ್ತೆ ದೊಡ್ಡ ದೊಡ್ಡದು. ಹಾಗೆ ಮೈ ಮೇಲೆ ಕೂಡ ಅಲ್ಲಲ್ಲಿ ಕಾಲು ಬೆಲೆ, ಅಲ್ಲಲ್ಲಿ ಈ ಕೆಚ್ಚಲಿರುತ್ತಲ್ಲ, ಹಸುಗೆ ಕೆಚ್ಚಲು, ಅಲ್ಲೆಲ್ಲ ಗುಳ್ಳೆಗಳು ಬರುತ್ತೆ. ನೀವು ನೋಡಿರ್ಬೋದು. ಒಟ್ಟಿನಲ್ಲಿ ಹಸುಗಳಿಗೆ, ದನಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಇತ್ಯಾದಿ 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 ಪ್ರಾಣಿಗಳು, ಜೊತೆಗೆ ಮನುಷ್ಯರಾದ ನಾವು, ನಮ್ಮಲ್ಲಿ ಮೈ ಮೇಲೆ ಎಲ್ಲೇ ಆಗಲಿ, ಕೈ ಇರಲಿ, ಕಾಲಿರಲಿ, ಶರೀರ ಇರಲಿ, ಮುಖ ಇರಲಿ, ಎಲ್ಲೇ ಇರಲಿ ಗುಳ್ಳೆಗಳು ಬರುತ್ತೆ ಅಥವಾ ಅಲರ್ಜಿ ಆಗುತ್ತೆ. ಇರೋ ಒಂದು ಅಲರ್ಜಿ, ಚರ್ಮ ರೋಗಗಳು ಅಂತೀವಿ ಇದನ್ನು. ಇವು ಏನಿಂದ ಆಗುತ್ತೆ? ಕೆಲವೊಂದು ಕಾರಣಗಳಿರುತ್ತೆ. ಕೆಲವೊಂದು ಹಲವಾರು ಕಾರಣಗಳಿಂದ ಅದು ಅಲರ್ಜಿ ಆಗುತ್ತೆ. ಹೀಗೆ ಅಂತ ಹೇಳೋಕ್ಕೆ ಬರಲ್ಲ. ಅದಕ್ಕೆ ಒಂದು ಥಿಯರಿನೇ ಇರ್ತದೆ, ಸಬ್ಜೆಕ್ಟ್ ಇರ್ತದೆ. ಅದು ಓದ್ಕೊಂಡಾಗ ಗೊತ್ತಾಗುತ್ತೆ. ಓಕೆನಾ? ಅದು ಏನೇ ಇರಲಿ, ಈ ಉಮ್ಮತ್ತಿ ಗಿಡ ಅಥವಾ ಇದಕ್ಕೆ ದತ್ತೂರಿ ಏನು ಹೇಳ್ತೀವಿ? ದತ್ತೂರಿ ಕಾಯಿ, ದತ್ತೂರಿ ಹೂವು, ದತ್ತೂರಿ ಎಲೆ, ದತ್ತೂರಿ ಕಾಯಿ, ದತ್ತೂರಿ ಬೇರು, ದತ್ತೂರಿ ಗಿಡ, ಕಾಂಡ ಇತ್ಯಾದಿ ಇತ್ಯಾದಿ ಈ ಗಿಡಕ್ಕೆ ಹೇಳ್ತೀವಿ ನಾವು. ಒಟ್ಟಾರೆ ದತ್ತೂರಿ ಗಿಡ ಹಳ್ಳಿ ಭಾಷೆಯಲ್ಲಿ, ಅಥವಾ ಉಮ್ಮತ್ತಿ, ಕರೆ ಉಮ್ಮತ್ತಿ, ಬಿಳಿ ಉಮ್ಮತ್ತಿ, ಕೆಂಪು ಉಮ್ಮತ್ತಿ ಅಂದರೆ ರೆಡ್ ಕಲರ್ ಫ್ಲವರ್ ಇರುತ್ತೆ. ಎಲ್ಲ ಉಮ್ಮತ್ತಿ. ಉಮ್ಮತ್ತಿ ಅಂದರೆ ಏನು? ಹಳದಿ ಉಮ್ಮತ್ತಿ. ಕರೆ ಉಮ್ಮತ್ತಿ ಅಂದರೆ ಏನು? ಕಪ್ಪು ಕಲ್ಲರ್ ಹೂಗಳು, ಹಲವಾರು ಹೂಗಳು ಇದರಲ್ಲಿ. ಬೇರೆ ಬೇರೆ ಕಲ್ಲರ್, ವೆರೈಟಿ ಉಮ್ಮತ್ತಿ ಗಿಡದ ಹೂಗಳು ಬೇರೆ ಬೇರೆ ಥರ ಇರ್ತದೆ ನೋಡ್ರಿ. ಇದು ಒಂದು ವಿಚಿತ್ರ. ಈ ಗಿಡ ಹೆಂಗಪ್ಪ ಅಂದರೆ ಬೇರೆ ಬೇರೆ ಕಲರು. ಕಾಯಿ ನೋಡಿದ್ರೆ ಹೆಂಗಿರುತ್ತಂದ್ರೆ ಒಳ್ಳೆ ಗದೆ ಇರುತ್ತಲ್ಲ, ಗದೆ, ಭೀಮಂದು, ಹನುಮಂತಂದು ಗದೆ ಇರುತ್ತಲ್ಲ, ಆ ಥರ ಇರುತ್ತೆ. ಶ್ರೀಮನ್ನಾರಾಯಣಂದು ಗದೆ, ಆ ಥರ ಗದೆ ಇದ್ದಂಗೆ ಅದರ ಕಾಯಿಗಳಿರುತ್ತೆ. ಇನ್ನು ಅದರೊಳಗಡೆ ಬೀಜಗಳಿರುತ್ತೆ. ಹಾಗಾದರೆ ಇಲ್ಲಿ ಏನೇನು ಉಪಯೋಗ ನೋಡ್ರಿ. ಕಾಯಿಗಳು, ಬೀಜಗಳು, ಆ ಗಿಡ ಎಲ್ಲ ವಿಷಕಾರಿಯಾಗಿದೆ. ನೆನಪಿಟ್ಕೊಳ್ಳಿ, ವಿಷಕಾರಿಯಾಗಿರುತ್ತೆ. ಲೋ ಪಾಯ್ಸನ್ ಇರುತ್ತೆ. ಆಯುರ್ವೇದ ಆದರೂ ಕೂಡ, ಗಿಡಮೂಲಿಕೆ ಆದರೂ ಕೂಡ, ಕಾಯಿಗಳಾದರೂ ಕೂಡ ವಿಷಕಾರಿ ಗಿಡ ಇದು. ಇನ್ನೇನೋ ತಿಳ್ಕೊಬೇಡಿ. ಹೋಗಿ ತಿನ್ನೋಕೆ ಹೋಗ್ಬೇಡಿ, ಹರಿದು ಕುಡಿಯೋಕೆ ಹೋಗ್ಬೇಡಿ. ಓಕೆನಾ? ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಮಕ್ಕಳಾದ ಬಾಣಂತಿಯರು ಯಾವ ಕಾರಣಕ್ಕೂ ಇವುಗಳನ್ನು ಸೇವಿಸಬಾರ್ದು. ನೆನಪಿಟ್ಕೊಳ್ಳಿ. ಬೇಕಾಗಿ ಎಲೆನ ತಗೊಳ್ಳಿ. ಮೈನ್ ಇದರಲ್ಲಿ ಎಲೆ ನೆನಪಿಟ್ಕೊಬೇಡಿ. ಉಮ್ಮತ್ತಿ ಗಿಡದಲ್ಲಿ, ದತ್ತೂರಿ ಗಿಡದಲ್ಲಿ ಎಲೆ,
ಎಲೆ ಮುಖ್ಯ. ಆ ಎಲೆಗಳನ್ನು ತಗೊಂಡು ಏನು ಎಣ್ಣೆ ತಗೋಬೇಕು, ಏನು ಎಣ್ಣೆ ತಗೋಬೇಕು ಅದ್ರ ಜೊತೆಗೆ ಎಳ್ಳು ಎಣ್ಣೆ ಅಂದರೆ ಯಾವುದು? ನೀವು ದೀಪ ಹಚ್ತಿರಲ್ಲ ಎಳ್ಳೆಣ್ಣೆ, ಅದೆಲ್ಲ ಕೆಮಿಕಲ್ ಇರ್ತದೆ, ಹುಷಾರಾಗಿರಿ. ದೀಪ ಹಚ್ತಿರಲ್ಲ ಎಣ್ಣೆ, ದೀಪ ಹಚ್ಚೋ ಎಣ್ಣೆಗಳು ಅವೆಲ್ಲ ಕೆಮಿಕಲ್ಲು. ಅದಕ್ಕೆ ಕೇಳಿ ತಗೋಬೇಕು. ಶುದ್ಧವಾದ ಎಳ್ಳೆಣ್ಣೆ, ಏನು ಎಣ್ಣೆ? ಶುದ್ಧವಾದ ಎಳ್ಳೆಣ್ಣೆ ತಗೊಂಡು ಬಂದು ಕಾಯಿಸಿ ಆರಿಸಿ, ಅಥವಾ ಅದರಲ್ಲೇ ಎಲೆ ಹಾಕ್ಬಿಟ್ಟು ಕರಿಬೇವು ಸೊಪ್ಪು ಹಾಕಿ ನೀವು ಒಗ್ಗರಣೆ ಮಾಡ್ತಿರಲ್ಲ ಸಾಂಬಾರಿಗೆ, ಆ ರೀತಿ ಎಲೆ ಹಾಕಿ ಕುದಿಸಿ, ಯಾವುದು ಎಣ್ಣೆನಲ್ಲಿ ಸ್ವಲ್ಪ ತುಂಬ ಮೆಲ್ಟಾಗಂಗೆ ಮಾಡಬೇಡಿ, ಒಂಚೂರು ಎಲೆ ಹಾಕಿ ಸುಮ್ಮನೆ ಹಂಗೆ ಕುದಿಸಿ, ಒಂಚೂರು ಎಲೆ ತುಂಬ ಕಪ್ಪಗೆ ಆಗಬಾರ್ದು, ಉಮ್ಮತ್ತಿ ಎಲೆ, ದತ್ತೂರಿ ಎಲೆ. ಆ ಎಣ್ಣೆಯನ್ನು ನಿಮ್ಮ ಎಲ್ಲೆಲ್ಲಿ ಸ್ಕಿನ್ಗೆ ಅಥವಾ ತಲೆಯಲ್ಲಿ ಏನುಗಳಿರುತ್ತೆ, ಹೊಟ್ಟೆ ಇರುತ್ತೆ, ತಲೆ ಏನು ಬ್ಯಾಕ್ಟೀರಿಯಾ ಅದೆಲ್ಲ ಹೋಗ್ಬೇಕಂದ್ರೆ ಆ ಎಣ್ಣೆ ಆರಿಸ್ಬಿಟ್ಟು ಇಟ್ಕೋಬೇಕು. ಆಗ ಒಟ್ಟು ಹೋಗುತ್ತೆ, ತಲೆಯಲ್ಲಿರೋ ಬ್ಯಾಕ್ಟೀರಿಯಾ ಹೋಗುತ್ತೆ. ತಲೆಯಲ್ಲಿ ಕೆಲವು ಹುಣ್ಣುಗಳಿರುತ್ತೆ, ಗಂಟು ಕಟ್ಕೊಂಡಿರ್ತದೆ, ಅವೆಲ್ಲ ಹೋಗುತ್ತೆ. ಹುಣ್ಣುಗಳು ತಲೆಯದು ನೆನಪಿಟ್ಕೊಳ್ಳಿ. ಗೊತ್ತಾಯ್ತಲ್ಲ? ಇದು ಆ ಎಣ್ಣೆಗೆ ವಿಚಾರ ಹೇಳಿದ್ದು ನಾನು. ಇನ್ನು ಎಲೆಗಳು ತಗೊಂಡ್ರೆ, ಎಲೆಗಳು ಅರ್ದ್ಬಿಟ್ಟು ಅದೇ ಎಳ್ಳೆಣ್ಣೆ ಆರಿಸಿರೋದ್ರಲ್ಲಿ ಮಿಕ್ಸ್ ಮಾಡಿ, ನಿಮ್ಮ ಎಲ್ಲೆಲ್ಲಿ ಗಾಯಗಳಾಗಿದೆ, ಅಲರ್ಜಿ ಆಗಿದೆ, ಅದಕ್ಕೆಲ್ಲ ಸವರ್ಕೋಬೇಕು, ಮಸಾಜ್ ಮಾಡ್ಕೋಬೇಕು, ಇಟ್ಕೋಬೇಕು. ಹಾಗೆ ಇದು ಮನುಷ್ಯರು ಮಾಡ್ಕೊಳ್ಳೋಂಥ ಕೆಲಸ. ಇನ್ನು ಪ್ರಾಣಿಗಳು ಹೆಂಗಪ್ಪ ಅಂದರೆ, ಆ ಎಲೆಯನ್ನು ಚೆನ್ನಾಗಿ ಹರಿದು, ಶುದ್ಧವಾದ ಸ್ಥಳದಲ್ಲಿ ಹರಿದು, ಅಥವಾ ಹರಿತಕ್ಕಂಥ ಒಂದು ಚಿಕ್ಕದು ಒರಳು ಬರುತ್ತೆ, ನೀವು ನೋಡಿರ್ಬೋದು ಆಯುರ್ವೇದಿಕಲ್ಲಿ ಸಿಸ್ಟಮ್, ಆ ಒರಳಲ್ಲಿ ಹರಿದು ಎಳ್ಳೆಣ್ಣೆ ಕುದಿಸಿ ಆರಿಸಿ ಅದರಲ್ಲಿ ಹಾಕಿ ನಾವು ಮನುಷ್ಯರು ಇಟ್ಕೊಳ್ತೀವಿ. ಆದರೆ ಪ್ರಾಣಿಗಳಿಗೆ ಹೇಗೆ ಅಂದರೆ, ಹಸುಗಳಿಗೆ ಇವೆಲ್ಲ ಆ ರೀತಿ ಗಾಯಗಳಾಗಿದ್ದರೆ ಹಸುವಿನ ಹಾಲು ತಗೊಳ್ಳಿ. ಹಸುವಿನ ಹಾಲು, ಆ ಹಾಲಲ್ಲೇ ಈ ಅರ್ದಿರೋ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಚ್ಚಿ, ಹಸುವಿನ ಹಾಲಲ್ಲಿ ಈ ಎಲೆಯನ್ನು ಹರಿದು ಹಸುಗಳ ಆ ಗಾಯ, ಆ ಊತ, ಬಾವು ಅಂತಿರಲ್ಲ, ಊತ, ಬಾವು, ಆ ಅಲರ್ಜಿ, ಬಾಹುಗಳಾಗಿರುತ್ತೆ. ಹಸು ಬಾಹು ಅಂತಿರಲ್ಲ, ಪ್ರಾಣಿಗಳು ಬಾಹು ಆಗುತ್ತೆ, ಎಮ್ಮೆ ಹಸುಗೆ ಬಾಹು ಆಗುತ್ತೆ ಅಂತಿರಲ್ಲ ನೀವು, ಅದಕ್ಕೆಲ್ಲ ಇಟ್ಟರೆ ಇದು ಹೋಗುತ್ತೆ. ಎಲೆ ಹರಿದು ಹಸುವಿನ ಹಾಲಲ್ಲಿ ಮಿಕ್ಸ್ ಮಾಡಿ ಇಡಬೇಕು. ಓಕೆನಾ? ಈಗ ಗೊತ್ತಾಯ್ತಲ್ಲ? ಇದು ಔಷಧಿ ಹಸುಗಳ ಬಗ್ಗೆ, ಹಾಗೆ ಪ್ರಾಣಿಗಳ ಬಗ್ಗೆ ಇದೆಲ್ಲ ಒಂದೇ ಟ್ರೀಟ್ಮೆಂಟ್. ಇನ್ನು ಮನುಷ್ಯರ ಬಗ್ಗೆ ಇದೇ ಟ್ರೀಟ್ಮೆಂಟ್. ಓಕೆ, ಇದು ವೈದ್ಯಕೀಯವಾಗಿ ಆಲ್ರೆಡಿ ಶ್ರುತಿ ಲಿಬಿಗೆ ಸ್ವಲ್ಪ ಹೇಳಿದ್ರು. ಏನು ಹೇಳಿದ್ರು? ಆಧ್ಯಾತ್ಮದಲ್ಲಿ ಹೇಳಿದ್ದಾರೆ. ಏನು ಆಧ್ಯಾತ್ಮಕ್ಕೆ ಬರೋಣ ಈಗ. ಇದು ವೈದ್ಯಕೀಯ ಆಯಿತು. ಇದರಲ್ಲಿ ಯಾವುದೇ ಪದಾರ್ಥ ತಿನ್ನಬಾರ್ದು. ಮಕ್ಕಳು, ಬಾಣಂತಿಯರು, ಆಮೇಲೆ ಗರ್ಭಿಣಿಯರಿಗೆ ಇದು ಸೂಕ್ತವಲ್ಲ. ಅವ್ರಿಗೆ ಯಾವುದೇ ಪದಾರ್ಥಗಳು ತಿನ್ನಬಾರ್ದು. ಯಾರು ಯಾವ ಪದಾರ್ಥಗಳು ತಿನ್ನಬಾರ್ದು. ಇದು ವಿಷಕಾರಿ ಗಿಡ, ನೆನಪಿಟ್ಕೊಳ್ಳಿ. ಆಯುರ್ವೇದಿಕಲ್ಲಿ ಸ್ವಲ್ಪ ವಿಷ ಇದು. ಓಕೆಲ್ಲ? ಹಂಗಂತೇನು ತಿಂದಂದರೆ ತಿಂದ ತಕ್ಷಣ ಯಾರೂ ಸತ್ತೋಗಲ್ಲ, ಸತ್ತೋಗೋದಂತೂ ಇಲ್ಲ. ಸ್ವಲ್ಪ ಲೋ ಪಾಯ್ಸನ್ ಆಗುತ್ತೆ, ಅದಕ್ಕೆ ಹೋಗ್ಬೇಡಿ, ಆ ತಂಟೆಗೆ ಹೋಗ್ಬೇಡಿ, ತಿನ್ನಕ್ಕೆ ಹೋಗ್ಬೇಡಿ. ಏನಿದ್ರೂ ಎಲೆ ಇಟ್ಕೊಳ್ಳಿ, ಎಳ್ಳೆಣ್ಣೆ ಇಟ್ಕೊಳ್ಳಿ, ಅಥವಾ ಹಸುವಿನ ಹಾಲು ಇಟ್ಕೊಳ್ಳಿ, ಅಷ್ಟೇ ಕೆಲಸ ನಿಮ್ಮದು. ಏನಿದ್ರೂ ಸವರ್ಬೇಕಷ್ಟೇ. ಅಲರ್ಜಿ, ತಲೆಗೆ ಒಟ್ಟಿದ್ರೆ ಎಣ್ಣೆಯಲ್ಲಿ ಇತ್ಯಾದಿ. ಓಕೆನಾ? ಇನ್ನು ಆಧ್ಯಾತ್ಮಕ್ಕೆ ಬರೋಣ. ಮಂತ್ರಸಿದ್ಧಿ, ಬೀಜಾಕ್ಷರ ಮಂತ್ರಸಿದ್ಧಿ, ಯಂತ್ರ, ತಂತ್ರ, ಮಂತ್ರ, ತಾಯ್ತ, ಶ್ರೀಚಕ್ರ ಇತ್ಯಾದಿ, ದೇವರ ಪೂಜೆ. ವಶೀಕರಣಕ್ಕೆ ಏನಪ್ಪ ಅಂದರೆ, ವಶೀಕರಣಕ್ಕೆ ಹೇಳ್ತೀನಿ ಕೇಳ್ರಿ. ಇದು ದತ್ತೂರಿ ಗಿಡ ಅಂತ ನಾನು ಹೇಳಿದೆ. ಆ ಗದೆ ಗಿಡ ಅಂತ ಕೂಡ ಹೇಳ್ದೆ. ಇದು ಗದೆ, ಒಳ್ಳೆ ಗದೆ ಥರ ಕಾಯಿಗಳಿರುತ್ತೆ. ಭೀಮನ ಗದೆನೋ ಹನುಮಂತನ ಗದೆನೋ ಯಾರ್ದೋ ಒಂದು ಗದೆ, ಆದರೆ ಅದರಲ್ಲಿ ಕೊಂಬುಗಳಿರ್ತವೆ, ನೋಡಿದರೆ ಅಲ್ವಾ? ಇದಕ್ಕೇನು ಹೇಳ್ಬೋದು ನಾವು? ಇದೊಂದು ಬೀಜಗಳಿರುತ್ತಲ್ಲ, ಆ ಬೀಜಗಳು ಗುಲ್ಗಂಜಿ ಥರ ನೀವು ಯೂಸ್ ಮಾಡ್ಬೋದು ಪೂಜೆ ಮಾಡೋಕ್ಕೆ. ವಶೀಕರಣಕ್ಕೆ ಬೀಜಗಳನ್ನು ನೀವು ಯೂಸ್ ಮಾಡ್ಬೋದು. ಗೊತ್ತಾಯ್ತಲ್ಲ? ನಾನು ನಿಮಗೆ ಇದಕ್ಕೆ ಒಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಈ ಗಿಡ ರೋಗ ನಿವಾರಕ ಅಂದರೆ ಏನಪ್ಪ ಅಂದರೆ, ಈ ರಾಹು ಕಾಟ, ಶನಿ ಕಾಟ, ಆಮೇಲೆ ಕೇತು ನಮಗೆ ಗ್ರಹಬಲ ಸರಿಯಿಲ್ಲ ಅಂದರೆ ಈ ರೋಗಗಳು ಬರುತ್ತೆ. ದೈಹಿಕವಾಗಿ ರೋಗಗಳು ಬರುತ್ತೆ. ಹಾಗೆ ಮಾನಸಿಕ ಒತ್ತಡ, ನರಗಳ ದೌರ್ಬಲ್ಯ, ಎಮೋಷ್ನಲ್ ಇದೆಲ್ಲ ಇರುತ್ತೆ. ಎಮೋಷ್ನಲ್ ಈ ಸೊಪ್ಪು ಇರುತ್ತಲ್ಲ, ಪೇಸ್ಟು, ತಲೆನೋವಿಗೂ ಯೂಸ್ ಆಗುತ್ತೆ. ನೆನಪಿಟ್ಕೊಳ್ಳಿ, ಏನೇನು ಯೂಸ್ ಆಗುತ್ತೆ? ತಲೆನೋವು ಕೂಡ ಯೂಸ್ ಆಗುತ್ತೆ. ಇದು ನರಗಳ ಪ್ರಾಬ್ಲಮ್ಗೂ ಯೂಸ್ ಆಗುತ್ತೆ ಇದು ಬಳಕೊಂಡ್ರೆ. ಗೊತ್ತಾಯ್ತಲ್ಲ? ಒಟ್ಟಾರೆ ಯೂಸ್ ಆಗುತ್ತೆ.
ಈ ದೌರ್ಬಲ್ಯ ಬರೋದು ಯಾವಾಗಂದರೆ ಮಾನಸಿಕ ಒತ್ತಡ ಇರೋವಾಗ. ಮಾನಸಿಕ ಒತ್ತಡ ಯಾಕೆ ಬರುತ್ತೆ ಆಧ್ಯಾತ್ಮದಲ್ಲಿ? ರಾಹು ಎಮೋಷ್ನಲ್ ಆಗಿರ್ತಾನೆ. ಕೇತು ಗ್ರಹ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಇನ್ನು ಶನಿ ಕಾಟ ಅಂದರೆ ನಿಮ್ಗೆ ಗೊತ್ತೇ ಇದೆ. ಇವು ನಿವಾರಣೆ ಆಗಬೇಕಂದ್ರೆ ನಾವು ಕೆಲವು ಸೂತ್ರಗಳು, ಮಹಾಕಾಳಿ, ರುದ್ರ, ಮಹಾಕಾಲೇಶ್ವರ, ಗಣಪತಿ, ಕುಮಾರಸ್ವಾಮಿ, ಬ್ರಹ್ಮಾಜಿ, ಸರಸ್ವತಿ, ಓಂ ಶ್ರೀ ಅನಂತ ಪದ್ಮತೆ ಅನಂತ ಲಕ್ಷ್ಮಿ, ಓಂ ಶ್ರೀ ವಿಘ್ನೇಶ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಶ್ರೀ ವೆಲ್ಲಿಮೇತ ಕುಮಾರಸ್ವಾಮಿವರೆಗೂ ಮೂಷಿಕರಾಜ್ ಮಯೂರ ದೇವತಾವಾಣಗಳು ನಮ್ಮೆಲ್ಲ ಹಿತೈಷಿ ದೇವತೆಗಳಿರ್ತಾರಲ್ಲ ಅವ್ರವರೆಗೂ, ಗುರುಗಳವರೆಗೂ, ನಮ್ಮೆಲ್ಲ ಮಾತಾಪಿತಾ ಪೂರ್ವಜರು ಇರ್ತಾರಲ್ಲ ಅವ್ರವರೆಗೂ, ನಮ್ಮ ಮಿತ್ರರು ಬಂಧುಗಳು ಬಂದಿರ್ತಾರೆ ಅವ್ರವರೆಗೂ ಎಲ್ಲ ಶಕ್ತಿ ಸಾಮರ್ಥ್ಯ ಇದರಲ್ಲಿರುತ್ತೆ ಆ ಕಾಯಿನಲ್ಲಿ, ಬೀಜಗಳಲ್ಲಿ. ಈ ಬೀಜಗಳನ್ನು ನೀವು ಮನೆಯಲ್ಲಿ ಇಟ್ಕೋಬೇಕು. ಒಣಗಿರೋ ಕಾಯಿ ಬೀಜನ ಇಟ್ಕೋಬೇಕು. ಒಂದು ಹಳದಿ ಕಲ್ಲರ್ ಬಟ್ಟೆ, ಕೇಸರಿ ಬಟ್ಟೆನಲ್ಲಿ ಕಟ್ಟಿ ಬೀಜಗಳನ್ನು ಇಟ್ಕೋಬೇಕು. ಅದಕ್ಕೆ ಬೀಜಾಕ್ಷರ ಮಂತ್ರ ನಾನು ಕೊಡ್ತೀನಿ ನಿಮಗೆ. ಇದನ್ನು ಒಂದು ದಿನದಲ್ಲಿ 5 ಸಾರಿ ಕೂತ್ಕೋಬೇಕು. ಒಂದು ದಿನದಲ್ಲಿ ಬೆಳಗ್ಗೆ ಒಂದು ಸಾರಿ ಕೂತ್ಕೋಬೇಕು, ಮಧ್ಯಾಹ್ನ ಒಂದು 11 ಗಂಟೆಗೆ ಒಂದು ಸಾರಿ ಕೂತ್ಕೋಬೇಕು, 2 ಗಂಟೆಗೆ ಒಂದು ಸಾರಿ ಕೂತ್ಕೋಬೇಕು, ಮಧ್ಯಾಹ್ನ ಸಂಜೆ 5ವರೆಗೆ ಒಂದು ಸಾರಿ ಕೂತ್ಕೋಬೇಕು, ರಾತ್ರಿ 8ವರೆಗೆ ಹಂಗೆ ಕೂತ್ಕೋಬೇಕು, ಆಮೇಲೆ ರಾತ್ರಿ ಮಲಗೋವಾಗ 11 ಗಂಟೆ 10ವರೆಗೆ ಒಂದು ಸಾರಿ ಕೂತ್ಕೋಬೇಕು. 5 ಸಾರಿ ಕೂತ್ಕೋಬೇಕು. ಏನಕ್ಕೆ? ಜಪ ಮಾಡೋಕ್ಕೆ. ಯಾವ ಜಪ ನಾನು ಕೊಡ್ತೀನಿ ನೋಡಿ. ಈಗ ಬೀಜಾಕ್ಷರ ಮಂತ್ರ ಜಪ ನೋಡಿರಿ, ಸ್ಕ್ರೀನ್ ಮೇಲೆ ನೋಡಿರಿ, ಬೀಜಾಕ್ಷರ ಮಂತ್ರ ಜಪ. ಈ ಜಪನ ನೀವು ಎಷ್ಟು ಸಾರಿ ಜಪಿಸ್ಬೇಕು? ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ. ಒಂದು ಸಾರಿ ಕೂತ್ಕೊಂಡ್ರೆ ಎಷ್ಟು? 10 ನಿಮಿಷ. 10 ನಿಮಿಷಕ್ಕೆ 108 ಸಾರಿ ಅಲ್ಲ 250 ಸಾರಿ ಹೇಳ್ಕೊತೀರಾ. ಜಪಾನ ನೋಡ್ಕೊಂಡು ಹೇಳ್ಕೊಳ್ಳಿ. ಈ ಬೀಜಾಕ್ಷರ ಮಂತ್ರನ ನೋಡ್ಕೊಂಡು ಹೇಳ್ಕೊಳ್ಳಿ. ಬೀಜಾಕ್ಷರ ಮಂತ್ರನ ಓಕೆನಾ? ಈ ಬೀಜಾಕ್ಷರ ಮಂತ್ರನ ಒಂದು ಸಾರಿ ಕೂತ್ಕೊಂಡ್ರೆ 250 ಸಾರಿ ಹೇಳ್ತೀರಾ. 5 ಸಾರಿ ಕೂತ್ಕೊಂಡ್ರೆ ಎಷ್ಟಾಯಿತು? 1000 ಸಾರಿ ಆಗ್ಬಿಡುತ್ತೆ ಒಂದಿನಕ್ಕೆ ಜಪ. ಈ ರೀತಿ ನೀವು 21 ದಿನ ಮಾಡಿ. 21 ಡೇಸ್, 21 ದಿನ, 3 ವಾರ. ಅರ್ಥ ಆಯ್ತಾ? ಇದು ಏನಕ್ಕೆ ಪ್ರಯೋಜನ ಅಂತಂದರೆ ದುಷ್ಟರ ನಾಶ, ಶತ್ರು ನಾಶ, ಶತ್ರುಗಳನ್ನು ನಾಶ ಮಾಡ್ತಕ್ಕಂಥದ್ದು. ಅಂದರೆ ಹೆಂಗೆ ಅಲರ್ಜಿ ನಿವಾರಣೆ ಮಾಡುತ್ತೆ, ಈ ಏನುಗಳನ್ನ ಹೆಂಗೆ ನಿವಾರಣೆ ಮಾಡುತ್ತೆ, ಮೈಯಲ್ಲಿರೋ ತುರಿಕೆನ ಹೆಂಗೆ ನಿವಾರಣೆ ಮಾಡುತ್ತೆ, ಹಾಗೆ ಶತ್ರುಗಳ ಕಟ ನಮ್ಮ ಮನಸ್ಸಿಗೆ ಇರುತ್ತಲ್ಲ, ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾರೆ ಶತ್ರುಗಳು, ದುಷ್ಟರು, ಅದು ಇದು ಬಾಧೆಗಳು, ಅದು ಇದು ನೋವುಗಳು, ಕಷ್ಟಗಳು, ಸಮಸ್ಯೆಗಳು. ಅದು ನಿವಾರಣೆಗೆ ಈ ಬೀಜಗಳು ಮನೆಯಲ್ಲಿಕೊಂಡು ದೇವ್ರ ಮನೆಯಲ್ಲಿ ಬಟ್ಟೆನಲ್ಲಿ ಸುತ್ತಿಟ್ಕೊಂಡು ನೀವು ಈ ಮಂತ್ರವನ್ನು ದಿನ ಒಂದು ಸಾರಿ ಕೂತ್ಕೊಂಡ್ರೆ 250 ಸಾರಿ ಆಗುತ್ತೆ. 10 ನಿಮಿಷ ಹೇಳ್ಕೋಬೇಕು. ಈ ರೀತಿ ದಿನಕ್ಕೆ 5 ಸಾರಿ ಹೇಳ್ಕೋಬೇಕು. ಎಷ್ಟು ದಿನ? 21 ದಿನ. ಈ ರೀತಿ ಮಾಡಿ. ಪ್ರತಿ ಮಂಗಳವಾರ, ಶನಿವಾರ, ಭಾನುವಾರ ಈ 3 ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನೈವೇದ್ಯ ಇಡಿ. ಆಮೇಲೆ ಎಳ್ಳು ದೀಪ ಹಚ್ಚಿ. ಎಳ್ಳು ದೀಪ ಅಂತಿರಲ್ಲ, ಶನೇಶ್ವರನಿಗೆ ಎಳ್ಳು ದೀಪ, ಅಥವಾ ಶನೇಶ್ವರನ ಗುಡಿಗೆ ಹೋಗಿ ಬನ್ನಿ. ಆ ಶನೇಶ್ವರನ ದೇವಸ್ಥಾನ ಹತ್ರ ಅದು ಕೆಲವು ಕಾಯಿಗಳಿರ್ತಾವೆ ನೋಡ್ರಿ. ಕಾಯಿಗಳು ಕೂಡ ಸುಡ್ತಾರೆ, ಒಳ್ಳೆ ಘಮ ಅಂತ ಹೊಗೆ ಬರುತ್ತೆ. ಅದು ನಿಮ್ಮ ಮನೇಲಿ ಹಾಕಿ 1-2 ಕಾಯಿಗಳು ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ. ಅದೇನೋ ಕಾಯಿ ಹೆಸರು ಮರ್ತೋಗಿದ್ದೀನಿ ನಾನು. ಶನೇಶ್ವರ ದೇವಸ್ಥಾನಗಳ ಹತ್ರ ಕಾಯಿಗಳು ಹಾಕಿರ್ತಾರೆ, ಎಣ್ಣೆನ ಸುರಿತಾರೆ, ಬೆಂಕಿ ಹಚ್ಚುತ್ತಾರೆ, ಕರ್ಪೂರ ಹಾಕ್ತಾರೆ, ಭಾಳ ಘಮ ಅಂತ ಆ ಕಾಯಿಗಳು ಸುಡ್ತಾ ಇರ್ತವೆ. ವಾಸನೆ ಆ ಏರಿಯಾ ಎಲ್ಲ ಓಡುತ್ತೆ. ಈ ರೀತಿ ನೀವು ಮನೆಯಲ್ಲಿ ಮಾಡೋದ್ರಿಂದ ಇಡೀ ನಿಮ್ಮ ಮನೆಯಲ್ಲಿ ನೆಗೆಟಿವ್ ದುಷ್ಟ ಶಕ್ತಿಗಳು, ಅದು ಯಾವುದೇ ಬ್ರಹ್ಮರಾಕ್ಷಸ, ಪೀಡೆ ಪಿಶಾಚಿಗಳು, ದೇವಗಳು, ಭೂತಗಳು, ಪ್ರೇತಗಳು, ಯಾವುದೇ ಕಷ್ಟಗಳಿರಲಿ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆ ಅಕ್ಕಪಕ್ಕ ಅಥವಾ ನಿಮ್ಮ ಮನೆಯಲ್ಲಿ ಯಾರ ಮೈ ಮೇಲೆ ಏನೇ ಇರಲಿ, ಈ ದುಷ್ಟಶಕ್ತಿಗಳು ಎಲ್ಲ ಆಚೆ ಓಡೋಗ್ತವೆ, ದೂರ ಓಡೋಗುತ್ತೆ. ನೆಗೆಟಿವ್ ಎನರ್ಜಿ ಏನಿದ್ರು ಪಾಸಿಟಿವ್ ಎನರ್ಜಿ ಬರುತ್ತೆ. ಒಳ್ಳೆ ಧನಾತ್ಮಕ ಶಕ್ತಿಗಳು ನಿಮ್ಮಲ್ಲಿ ಬರ್ತದೆ. ನಿಮಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿಗಳು ನಿಮ್ಮ ಮನೆಗೆ ಬರುತ್ತೆ. ಇನ್ನು ಅಮಾವಾಸ್ಯೆ, ಪೌರ್ಣಮಿ, ಗ್ರಹಣ ಕಾಲಗಳಲ್ಲಿ ಬಹಳ ಉತ್ತಮವಾಗಿರ್ತದೆ. ಆ ಟೈಮಲ್ಲಿ ಜಪ ಮಾಡ್ಕೊಳ್ಳಿ, ಜಪನ ಹೆಚ್ಚಿಸ್ಕೊಳ್ಳಿ, ಸಿದ್ಧಿ ಮಾಡ್ಕೊಳ್ಳಿ ಈ ಮಂತ್ರವನ್ನು. ಹಾಗೆ ಇದು ಗುರುಗಳ ಹತ್ರ ದೀಕ್ಷೆ ತೊಗೊಂಡ್ರೆ ಒಳ್ಳೆಯದು. ಈ ಮಂತ್ರ ಹೇಳಿದ್ನಲ್ಲ ಮಂತ್ರ ನಾನು, ಬೀಜಾಕ್ಷರ ಮಂತ್ರ, ಇದನ್ನು ಗುರುಗಳ ಹತ್ರ ದೀಕ್ಷೆ ತೊಗೊಂಡ್ರೆ ಒಳ್ಳೆಯದು, ಉಪದೇಶ ತೊಗೊಂಡ್ರೆ ಒಳ್ಳೆಯದು. ಗುರುಗಳಿಗೆ ದಕ್ಷಿಣೆ ಹಾಕಿ ಈ ಮಂತ್ರವನ್ನೇ ನೀವು ದೀಕ್ಷೆ ತಗೊಳ್ಳಿ, ಆಮೇಲೆ ಜಪ ಮಾಡಿದ್ರೆ ಒಳ್ಳೆಯದು. ಅಥವಾ ನೀವೇ ಮಾಡ್ಕೋಬೋದು, ಇಲ್ಲ ನಾನೇ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು. ಇದು ಆಧ್ಯಾತ್ಮಿಕವಾಗಿ. ಇದರಿಂದ ಯಾವ್ಯಾವ ಶಕ್ತಿಗಳು ನಿಮಗೆ ಒಲಿತವೆ ನೋಡ್ರಿ. ಶನೇಶ್ವರನ ಕಾಟ ಇರಲ್ಲ, ರಾಹು ಕೇತು ಕಾಟ ಇರಲ್ಲ ಮೇಯ್ನು. ಆಮೇಲೆ ಲಕ್ಷ್ಮಿ, ಇವರಿಬ್ಬರ ಕಾಟ, 3 ಕಾಟ ಇಲ್ಲಾಂದರೆ ನಿಮಗೆ ಲಕ್ಷ್ಮಿ ಸರಸ್ವತಿ ಅಂದರೆ ವಿದ್ಯಾಮಾತೆ ಒಲಿತಾಳೆ. ನೀವು ಮಾತಾಡ್ತಕ್ಕಂಥ ವಾಕ್ಚಾತುರ್ಯ ಇದೆಲ್ಲ ಒಲಿಯುತ್ತೆ ಅಲ್ವಾ. ಹಿಂಗೆಲ್ಲ ಇರುತ್ತೆ. ಒಳ್ಳೆಯ ಶಕ್ತಿಯುತವಾಗಿ ನಮಗಿದು ಅನುಕೂಲ ಆಗುತ್ತೆ. ಪಾಸಿಟಿವ್ ಆಗಿ ದೇವತೆಗಳು ನಿಮಗೆ ಸಹಾಯ ಮಾಡ್ತಾರೆ. ಅಷ್ಟೈಶ್ವರ್ಯ ಮಾತೆ, ಆ ಜಗನ್ಮಾತೆ ಪಾರ್ವತಿ, ಮಹಾಕಾಳಿ, ಆ ಮಹಾಕಾಲೇಶ್ವರ, ಭೈರವೇಶ್ವರ, ಆ ಶ್ರೀಮನ್ನಾರಾಯಣ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಇನ್ನು ವಿಘ್ನೇಶ್ವರ, ಸಿದ್ಧಿ ಬುದ್ಧಿ ಮಾತಾ ಶಕ್ತಿ,
ಶ್ರೀ ವೆಲ್ಲಿಮಾತ ದೇವಸ್ಥಾನ ಕುಮಾರಸ್ವಾಮಿ ಶಕ್ತಿ ಇತ್ಯಾದಿ ಗುರುಗಳ ಶಕ್ತಿ ಮಾತಾಪಿತ ಪೂರ್ವ ಶಕ್ತಿ ಇವರೆಲ್ಲರೂ ಒಲಿತಾರೆ. ಅರ್ಥ ಆಯ್ತಲ್ಲ ಆ ಬೀಜಗಳನ್ನು. ಓಕೆನಾ. ಇನ್ನೂ ಇದರಲ್ಲಿ ಇನ್ನೊಂದಿದೆ ಏನಪ್ಪ ಅಂದರೆ ತಾಯ್ತ ಮಾಡಬೇಕಲ್ಲ, ನೀವು ತಾಯ್ತ ಮಾಡಬೇಕು, ಯಂತ್ರ ಮಾಡಬೇಕಲ್ಲ, ಅದಕ್ಕೆ ಇನ್ನೊಂದು ಮನೆಗಳು ಕೊಟ್ಟಿರ್ತೀನಿ ನೋಡಿ, ಇಲ್ಲಿ ಮನೆಗಳು. ಆ ಮನೆಗಳಲ್ಲಿ ಆ ಬೀಜಾಕ್ಷರಗಳು ಇರ್ತದೆ. ಅವುಗಳನ್ನು ತಾಮ್ರದ ತಗಡಲ್ಲಿ ಬರೀರಿ. ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ತಾಮ್ರದ ತಗಡು. ತಾಮ್ರದ ತಗಡಲ್ಲಿ ಬರೆದು ಆ ಮನೆಗಳಲ್ಲಿ ಬೀಜಾಕ್ಷರವನ್ನು, ಅದರ ಬೇರೆ ಇರುತ್ತಲ್ಲ, ದತ್ತೋರೆ ಗಿಡದ ಬೇರು, ದತ್ತೋರೆ ಗಿಡದ ಬೇರು ಇರ್ತದಲ್ಲ, ದಕ್ಷಿಣ ದಿಕ್ಕಕ್ಕೆ ಹೋಗಿ ಅಲ್ಲ ಉತ್ತರ ದಿಕ್ಕಕ್ಕೆ ಹೋಗಿರುತ್ತಲ್ಲ ಬೇರು, ಆ ಬೇರನ್ನು ತೊಗೊಂಡು ಬನ್ನಿ. ಉತ್ತರ ದಿಕ್ಕಕ್ಕೆ ಹೋಗಿರುತ್ತಲ್ಲ ಬೇರು, ಮುಖ ಮಾಡಿ ಆ ಗಿಡದಲ್ಲಿ, ಆ ಗಿಡದ ಹತ್ರ ಉತ್ತರ ದಿಕ್ಕು ಹೋಗಿರೋ ಬೇರನ್ನ ತಗೊಳ್ಳಿ. ಆ ಬೇರನ್ನ ಕಡಿದು ತಗೊಂಡು ಬರಬೇಕು. ಆದರೆ ಆ ಬೇರನ್ನ ಯಾವ ದಿನ ನೀವು ಕಡಿಬೇಕಂದ್ರೆ ಭಾನುವಾರ ಕಡಿಬೇಕು. ಅರ್ಥ ಆಯ್ತಾ? ಹಾಗೆ ಅದನ್ನು ಮಂಗಳವಾರ ಕಡಿಬೇಕು, ಶನಿವಾರ ಕಡಿಬೇಕು. ಆ ದಿನ ಕಡಿಯೋದಕ್ಕೆ ಮುಂಚೆ ಹಿಂದಿನ ದಿನ, ಆ ದಿನದ ಹಿಂದಿನ ದಿನ ನಾನು ನಿಮಗೆ ಒಂದು ಮಂತ್ರ ಕೊಡ್ತೀನಿ. ಈ ಮಂತ್ರವನ್ನು ಹಿಂದಿನ ದಿನ ನೀವು ಹಾಕಬೇಕು. ಈ ಮಂತ್ರ ಆಗಲೇ ನಾನೊಂದು ಮಂತ್ರ ಕೊಟ್ಟೆ, ಅದು ಏನಿದ್ರೂ ನೀವು ಜಪ ಮಾಡೋಕ್ಕೆ. ಇದು ಆ ಗಿಡ ಬೇರು ತೊಗೊಂಡು ಬರಬೇಕಲ್ಲ, ಅದಕ್ಕೆ ಈ ಮಂತ್ರ ಕೊಡ್ತೀನಿ. ಆ ಬೇರು ತೊಗೊಂಡು ಬರೋಕ್ಕೆ ನೋಡ್ಕೊಳ್ಳಿ. ಗೊತ್ತಾಯ್ತಾ? ಈ ಬೇರನ್ನು ಕಿತ್ಕೊಂಡು ಬರೋ ಮೊದಲ ದಿನ ಈ ಮಂತ್ರನ ಹೇಳ್ಬಿಟ್ಟು ಬರಬೇಕು. ಏನಿದೆ? ಮಮ ಸಿದ್ಧಿಂ ಕುರು ಕುರು ಸ್ವಾಹ ಅಂತಿದೆ. ಮಮ ಕಾರ್ಯ ಸಿದ್ಧಿ ಕುರು ಕುರು ಸ್ವಾಹ. ಅರ್ಥ ಆಯ್ತಾ? ಈ ಮಂತ್ರ ಇರುತ್ತೆ. ಈ ಮಂತ್ರ ಯಾವಾಗ ಹೇಳಬೇಕು? ಆ ಬೇರನ್ನ ಕಿತ್ಕೊಂಡು ಬರೋಕ್ಕಿಂತ ಮೊದಲ ದಿನ ಹೇಳ್ಬಿಟ್ಟು ಬರಬೇಕು. ಅಂದರೆ ನಿಮ್ಮ ಮನೆಗೆ ಆಹ್ವಾನ ಕೊಡಬೇಕು. ನಮ್ಮ ಮನೆಗೆ ನಾಳೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನಾಳೆ ಬಂದು ನೀವು ನಮ್ಮ ಮನೆಗೆ ಬರಬೇಕು, ಅದಕ್ಕೆ ಅಪ್ಪಣೆ ಬೇಕು ಅಂತ ಕೇಳ್ಕೋಬೇಕು. ಅಪ್ಪಣೆ ಬೇಕಂತ. ಆವಾಗ ಈ ಮಂತ್ರನ ಜಪ ಮಾಡಿ ಬಂದುಬಿಡಿ. ಅವತ್ತು ಪ್ರಾರ್ಥನೆ ಮಾಡಿ. ಯಾವತ್ತೋ ಹಿಂದೆಯ ದಿನ. ಮಾರನೇ ದಿನ ಹೋಗಿ ನೀವೇನು ಮಾಡಬೇಕು? ನಾನು ಆಗಲೇ ಬೀಜಾಕ್ಷರ ಮಂತ್ರ ಕೊಟ್ಟನಲ್ಲ, ಅದನ್ನು ಹೇಳಿ. ಆಗಲೇ ಬೀಜಾಕ್ಷರ ಕೊಟ್ಟನಲ್ಲ, ಅದನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಓಕೆಲಾ? ಆಮೇಲೆ ಆ ಕೀಳೋವಾಗ ಒಂದು ಮಂತ್ರ ಕೊಡ್ತೀನಿ ನೋಡಿ. ಈ ಮಂತ್ರ ಕೀಳೋವಾಗ, ಮಾರನೇ ದಿನ ಹೋಗಿ ನೀವು ಕೀಳೋವಾಗ ಈ ಮಂತ್ರ ಹೇಳಬೇಕು. ಮಾರನೇ ದಿನ ಹೋಗಿ ಕೀಳೋವಾಗ ಈ ಮಂತ್ರ ನೋಡ್ಕೊಳ್ಳಿ. ಈ ಮಂತ್ರ ಹೇಳ್ಕೊಳ್ಳಿ. ಈ ಮಂತ್ರ ಹೇಳಿಬಿಟ್ಟು ಕಿತ್ಕೊಳ್ಳಿ. ಬೇರನ್ನ ಕಟ್ ಮಾಡಿ. ಆಮೇಲೆ ಹಿಂದಕ್ಕೆ ತಿರ್ಗಿ ನೋಡಬಾರ್ದು. ಬೇರನ್ನ ಕಿತ್ತ ಮೇಲೆ ಹಿಂದಕ್ಕೆ ತಿರ್ಗಿ ನೋಡಬಾರ್ದು. ಯಾರ ಜೊತೆನೂ ಮಾತಾಡಬಾರ್ದು. ಮನೆಯವರೆಗೂ ಅಥವಾ ಮಠ ಮಂದಿರ ದೇವಸ್ಥಾನ ನಿಮ್ದು ಇರುತ್ತೆ ಅಲ್ಲಿವರೆಗೂ ಯಾರ ಜೊತೆನೇ ಮಾತಾಡಬಾರ್ದು. ಹಿಂದಕ್ಕೆ ತಿರ್ಗಿ ನೋಡಬಾರ್ದು. ಬೇರೆ ಕಿತ್ಕೊಂಡು ನಿಮ್ಮ ಪಾಡಿಗೆ ನೀವು ಒಂದು ಬಟ್ಟೆ, ಯೆಲ್ಲೋ ಕಲರ್ ಬಟ್ಟೆನಲ್ಲಿ ಸುತ್ಕೊಂಡು ಬಂದುಬಿಡ್ಬೇಕು. ಮನೆಗೆ ಬಂದು ನೀಟಾಗಿ ತೊಳೆದು ಸ್ವಲ್ಪ ಒಣಗಿಸಿ ದೇವ್ರ ಮನೇಲಿ ಇಟ್ಕೋಬೇಕು. ಆನಂತರ ಆ ಬೇರುಗಳನ್ನು ಕಟ್ಟು ಮಾಡಿ ತಾಯ್ತದ ಒಳಗೆ ಹಾಕಬೇಕು. ಖಾಲಿ ತಾಯ್ತ ತೊಗೋಬೇಕು, ಒಳಗೆ ಹಾಕಬೇಕು. ಅದರ ಬೀಜಗಳು ಒಂದೆರಡು ಹಾಕಬೇಕು. ಗೊತ್ತಾಯ್ತಾ? ಹಾಕ್ಬಿಟ್ಟು ಬಂದ್ ಮಾಡಿ. ಆಮೇಲೆ ಕಸ್ತೂರಿ ಇರುತ್ತೆ, ಕಸ್ತೂರಿ ತಗೊಳ್ಳಿ. ಗ್ರಂಥಿಗೆ ಅಂಗಡಿಯಲ್ಲಿ ಕೊಡ್ತಾರೆ, ಅದು ಸ್ವಲ್ಪ ಹಾಕಿ ಬಂದ್ ಮಾಡಿ. ಎಷ್ಟು ಒಂದು ತಾಯ್ತ ರೆಡಿ ಆಯಿತು. ಇದಕ್ಕೆ ಕಪ್ಪು ಬಣ್ಣದ ದಾರ ಕಟ್ಟಿ, ಬ್ಲ್ಯಾಕ್ ಕಲರ್ ದಾರ, ಬ್ಲ್ಯಾಕು ರೆಡ್ ಮಿಕ್ಸ್ ಇರುತ್ತೆ, ಅದು ತಗೊಳ್ಳಿ, ಅದು ಕಟ್ಟಿ. ಅಲ್ಲಿಗೆ ತಾಯ್ತ ರೆಡಿ ಆಯಿತು. ನೀವು ಮಂತ್ರಗಳೆಲ್ಲ ಪ್ರಜ್ಞೆ ಮಾಡಿರ್ತೀರ, 21 ದಿನ ಸಿದ್ಧಿ ಮಾಡ್ಕೊಂಡಿರ್ತೀರ. ಯಾರಾದರೂ ಕಷ್ಟ ಅಂತ ಬಂದಾಗ, ಅಲರ್ಜಿ ಆಗಿಬಿಟ್ಟಿದೆ, ಮೈಯೆಲ್ಲ ಉರಿ, ಮೈಯೆಲ್ಲ ತುರ್ಕಿ, ಅಯ್ಯೋ ತಲೆಗಳಲ್ಲಿ ಏನಿದೆ, ಅದಿದೆ ಇದಿದೆ, ಟೆನ್ಷನ್ನು, ಎಮೋಷ್ನಲ್ಲು, ತಲೆಗೆ ವಿದ್ಯೆ ಅಂಟಲ್ಲ, ಮೆಮೊರಿ ಪವರ್ ಇಲ್ಲ, ಹಿಂಗೆಲ್ಲ ಬರ್ತಾರಲ್ಲ, ಕಷ್ಟ ಇದೆ, ಸಮಸ್ಯೆಗಳಿದೆ ಅಂತ, ಅವ್ರಿಗೆ ಈ ಬೇರನ್ನು, ಇದು ತಾಯ್ತವನ್ನು ಕೊಡಿ. ಅದು ಭಾನುವಾರನೇ ಕೊಡಬೇಕು, ಮಂಗಳವಾರ ಕೊಡಬೇಕು, ಶನಿವಾರ ಕೊಡಬೇಕು. ದಕ್ಷಿಣೆ ತಗೊಂಡೇ ಕೊಡಬೇಕು. ಅವ್ರು ಎಷ್ಟಾದರೂ ಕೊಡಲಿ, ದಕ್ಷಿಣೆ ತಗೊಳ್ಳಿ. ಆದರೆ ಬಲಾತ್ಕಾರ ಇರಬಾರ್ದು, ಒತ್ತಾಯ ಮಾಡಬಾರ್ದು, ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ. ಇಷ್ಟು ಓಕೆಲ್ಲ. ಅಲ್ಲಿಗೆ ನಿಮ್ಮ ಸಮಸ್ಯೆ ಕ್ಲಿಯರ್. ತಾಯ್ತಗಳು ರೆಡಿ ಆಯಿತು. ಹಾಗೆ ಯಂತ್ರಗಳನ್ನು ಮಾಡಿ ನೀವು ಫೋಟೋ ಫ್ರೇಮ್ ಕಟ್ಟಿ ಕಳಿಸ್ಬೋದು. ಶ್ರೀಚಕ್ರಕ್ಕೂ ಯೂಸ್ ಆಗುತ್ತೆ ಇದು. ಓಕೆಲ್ಲ, ಈ ರೀತಿ ಇದು ಇರುತ್ತೆ. ಈಗ ಒಳ್ಳೆಯದಾಗಲಿ. ಅಲ್ಲಿಗೆ ನಾನು 3 ಮಂತ್ರಗಳು ಕೊಟ್ಟಿದ್ದೀನಿ. ಮೊದಲನೇ ಮಂತ್ರ ಏನಪ್ಪ ಅಂದ್ರೆ ನೀವು ದಿನನಿತ್ಯ ಜಪ ಮಾಡೋಕ್ಕೆ. 2ನೇ ಮಂತ್ರ ಏನಪ್ಪ ಅಂದರೆ ಗಿಡದ ಹತ್ರ ಮೊದಲನೇ ದಿನವಾಗಿ ಆಹ್ವಾನ ಕೊಡೋಕ್ಕೆ. 3ನೇ ಮಂತ್ರ ಏನಪ್ಪ ಅಂದರೆ, 3ನೇ ಮಂತ್ರ ಏನು, ಆವತ್ತು ಕಿತ್ಕೋತೀರಲ್ಲ ಆವತ್ತು ಕೀಳೋದಕ್ಕೆ ಮುಂಚೆ ಹೇಳೋಕ್ಕೆ. ಗೊತ್ತಾಯ್ತಾ? ಈ ರೀತಿ ಮಂತ್ರಗಳಿರುತ್ತೆ, ನೋಡ್ಕೊಳ್ಳಿ. 1ನೇ ಮಂತ್ರ ಫಸ್ಟು ಅವತ್ತೇ ಹೇಳ್ಬೇಕು, ಕೊಡಬೇಕು. 2ನೇ ಮಂತ್ರ ಮೊದಲನೇ ಆವಾಹನ ಕೊಡಬೇಕು. ಆಮೇಲೆ 3ನೇ ಮಂತ್ರ ಅವತ್ತು ಕೀಳೋವಾಗ ಮಾಡಬೇಕು. ಕಿತ್ಕೊಂಡು ಮನ್ಮೇಲೆ ಮನೆಗೆ ಪ್ರಾಕ್ಟೀಸ್ ಮಾಡೋದು ಬೇರೆ ಮಂತ್ರ, ಮೊದಲು ಕೊಟ್ಟಿದ್ನಲ್ಲ ಅದು. ಓಕೆಲ್ಲ, ಇಷ್ಟು. ಓಕೆ ಅವಳೆ ದತ್ತೂರಿ ಗಿಡ ಅಥವಾ ಈ ಒಂದು ಏನು ದತ್ತೂರಿ ಗಿಡ ಇದೆ, ಉಮ್ಮತ್ತೆ ಗಿಡ ಅಂತೀವಿ, ಬೇರೆ ಬೇರೆ ಕಲರ್ ಹೂಗಳಿರುತ್ತೆ. ಇದರೆಲ್ಲ ವೈಟ್ ಹೂವು ಬಂದು ಸರಸ್ವತಿಗೆ ಯೂಸ್ ಮಾಡಿ
ತಾರಾ ಮತ್ತು ಗುರುದೇವ್ರಿಗೆ ಯೂಸ್ ಮಾಡಿ. ಶಾಂತಿ ಮಂತ್ರ ಯೆಲ್ಲೋ ಕಲರ್ ಇರುತ್ತೆ, ಅದು ಕೂಡ ಅಷ್ಟೇ ಶಾಂತಿ ಮೀಡಿಯಮ್. ಆಮೇಲೆ ಬ್ಲ್ಯಾಕ್ ಕಲರ್, ರೆಡ್ ಇರುತ್ತೆ, ಪಿಂಕ್ ಕಲರು, ಅದು ವಶೀಕರಣಕ್ಕೆ ಅದು ಯಾವುದು ಬ್ಲ್ಯಾಕ್ ರೆಡ್ ನೆನಪಿಟ್ಕೊಳ್ಳಿ. ಯೆಲ್ಲೋ ಕಲರು ಶಾಂತಿ ಪ್ರಿಯ, ಆಧ್ಯಾತ್ಮಿಕ ಸಾಧನೆ. ಹಾಗೆ ವೈಟು ಅಷ್ಟೇ ಶಾಂತಿಗಾಗಿ ಎಷ್ಟು ಇರ್ತದೆ. ಸಾಧನೆ ಮಾಡಿ ಹೂಗಳು ಮನೆಯಲ್ಲಿ ತಂದು ಇಡೀ ದೇವ್ರ ಮನೆಗೆ ಪರವಾಗಿಲ್ಲ, ಹೂಗಳು ನಡೆಯುತ್ತೆ. ಒಳ್ಳೆಯದಾಗಲಿ ನಿಮಗೆ. ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಇಲ್ಲಿ ಒಳ್ಳೆಯದಾಗಲಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ಭಾಗ ನೋಡಿ, ಹಾಗೆ ಮುಂದಿನ ಭಾಗ ನೋಡಿ. ಏನಾದರೂ ನಿಮ್ಮ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ, ಅಥವಾ ನಾನು ವಾಟ್ಸಪ್ಪಲ್ಲಿ ಬರೀರಿ. ಏನಾದರೂ ಇದೇ ರೀತಿ ಬೇರೆ ಥರ ನಾನು ಪ್ರೋಗ್ರಾಮ್ಗಳು ಮಾಡಬೇಕು ಅಂತ ನೀವು ಸಲಹೆ ಕೊಡೋದಾದರೆ ನೀವು ಬರೀರಿ. ಯಾವುದೋ ಗಿಡದ್ದು ಇಲ್ಲದ್ದು ಇಲ್ಲ, ವೀಡಿಯೋ ಮಾಡಿ ಕಳಿಸಿ. ದೇವಸ್ಥಾನಗಳದ್ದಾದರೂ ಪರವಾಗಿಲ್ಲ, ಗಿಡಮೂಲಿಕೆಗಳದ್ದಾದರೂ ಪರವಾಗಿಲ್ಲ. ಪ್ರವಾಸ ಎಲ್ಲ ಟ್ರಿಪ್ ಆಗ್ತಿಲ್ಲ, ಆ ವೀಡಿಯೋಗಳು ಮಾಡಿ ನಾನು ವಾಟ್ಸಪ್ ಕಳಿಸಿ. ಆದರೆ ಬರೆದ ಮೇಲೆ ಅದು ಪ್ಲೇಸ್ ಬರೀರಿ, ಸ್ಥಳ ಎಲ್ಲ ಬರೀರಿ, ಅವುಗಳ ಮಾಹಿತಿ ಬರೀರಿ. ಓಕೆಲ್ಲ, ವೀಡಿಯೋ ಮಾಡ್ತೀನಿ. ಒಂದು ಫೋಟೋನೂ ಕಳಿಸ್ಬಿಡಿ, ಇಲ್ಲ ನೀವೇ ಸೆಲ್ಫಿ ತೊಗೊಂಡು ಕಳಿಸ್ಬಿಡಿ, ಅದು ಕೂಡ ವೀಡಿಯೋನಲ್ಲಿ ಹಾಕ್ತೀನಿ. ಹಾಗೆ ನನ್ನ ನಂಬರ್ ಇರುತ್ತೆ, ನೋಡ್ಕೊಳ್ಳಿ ಯಾರು ಡೌಟ್ಸ್ ಇದ್ದರೆ. ಹಾಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಗುರುಕುಲ ಇರುತ್ತೆ, ಕಲಿಯೋರು ಕಲಿಬೋದು. ಓಕೆಲ್ಲ, ಹಾಗೆ ಸೇರ್ಕೊಳ್ಳಿ ಇಲ್ಲಿ. ಹಾಗೆ ದೀಕ್ಷೆ ತಗೊಳ್ಳಿ, ಬೀಜಾಕ್ಷರ ಮಂತ್ರ ಎಲ್ಲ ಸಾಧನೆ ಕೊಡಿ. ಒಳ್ಳೆಯದಾಗಲಿ ನಿಮಗೆ. ಮೊದಲು ನೀವು ಉದ್ಧಾರ ಆಗಿ ಆಮೇಲೆ ಬೇರೆಯವ್ರನ್ನ ಉದ್ಧಾರ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ. ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಧನ್ಯವಾದಗಳು ಗುರುಜಿ. ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಕಳೆದಿದ್ದಕ್ಕೆ, ತುಂಬ ಉಪಯೋಗಕರವಾದ ಮಾಹಿತಿಗಳನ್ನ ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಗುರುಜಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿ ಫಾಲೋ ಮಾಡಿ. ಇನ್ನು ಒಳ್ಳೆ ಒಳ್ಳೆ ವಿಡಿಯೋಗಳು ಬರ್ತಾ ಇರುತ್ತೆ. ನಮ್ಮ ಚಾನಲ್ನ ನೋಡ್ತಾ ಇರಿ, ಹಿಂದಿನ ವಿಡಿಯೋಗಳನ್ನೂ ನೋಡಿ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಮಸ್ಕಾರ.